ಫಿಶ್ ಕಟ್ಲೆಟ್ ಹೇಗೆ ಮಾಡುವುದಂತ ನೋಡೋಣ. ನಾನು ಫಿಶ್ ಕಟ್ಲೆಟನ್ನು ಈ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕಟ್ಲೆಟ್, ತುಂಬ ಟೇಸ್ಟಿಯಾಗೂ ಬಂದಿದೆ ನೋಡಿ. ಈ ರೀತಿ ಇದು ಟೂನಾ ಫಿಶ್. ಇದು ಒಂದು ಟೂನಾ ಸಿಗುತ್ತೆ ಅಲ್ಲ, ಈ ಡಬ್ಬ, ಅದರಲ್ಲಿ ಫಿಶ್ ಅದರಿಂದ ಮಾಡಿದ್ದು. ಇದು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಪೊಟ್ಯಾಟೊ, ಆನಿಯನ್ ಮತ್ತು ಟೂನಾ ಫಿಶ್. ಫಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಅದಕ್ಕೆ ನೀರುಳ್ಳಿನ ಕಟ್ ಮಾಡಿದ ಸಣ್ಣ ಸಣ್ಣ ಕಟ್ ಮಾಡಬೇಕು. ನೀರುಳ್ಳಿನ ಕಟ್ ಮಾಡಿದ್ದು ಅದಕ್ಕೆ ಹಾಕಿ ಅದನ್ನು ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಅದಕ್ಕೆ 2 ಮೆಣಸಿನ್ಕಾಯಿನ ಸಣ್ಣ ಸಣ್ಣಾಗಿ ತುಂಡು ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ, ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಮತ್ತು ಯೆಲ್ಲೋ ಪೌಡ್ರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ, ನಂತರ ಬೇಯಿಸಿ ಮ್ಯಾಶ್ ಮಾಡಿದ ಪೊಟ್ಯಾಟೋನ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಒಳ್ಳೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗುವ ಥರ ಫ್ರೈ ಮಾಡಿ ಇಡಬೇಕು. ಈಗ ಅದಕ್ಕೆ ಟೂನಾ ಫಿಶನ್ನು ಕೂಡ ಹಾಕೋಣ. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಗಟ್ಟಿಯಾಗುವವರೆಗೂ ಫ್ರೈ ಮಾಡಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಈಗ ಆಗಿದೆ ನೋಡಿ. ಇದನ್ನು ಬದಿಗೆ ಇಟ್ಟುಕೊಂಡು ಈಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ಸಣ್ಣ ಸಣ್ಣದು ಈ ರೀತಿ ಮಾಡಿಕೊಂಡು ಇಟ್ಬಿಡಿ ನೋಡಿ. ಈ ರೀತಿ ಮಾಡಿಕೊಂಡು ಇಡಬೇಕು. ನಂತರ 2 ಮೊಟ್ಟೆ ಮತ್ತು ಬ್ರೆಡ್ ಕ್ರಮ್ಸನ್ನ ಒಂದೊಂದು ಪ್ಲೇಟಲ್ಲಿ ಹಾಕ್ಕೊಂಡು ತವಾವನ್ನು ಅದು ಗ್ಯಾಸಲ್ಲಿ ಇಟ್ಕೊಂಡು ಬಿಸಿ ಆದಮೇಲೆ ಎಣ್ಣೆಯನ್ನು ಸ್ವಲ್ಪ, ಎಣ್ಣೆ ಜಾಸ್ತಿ ಅಲ್ಲ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಕಟ್ಲೆಟನ್ನು ತೆಗೆದುಕೊಂಡು ಫಸ್ಟ್ ಎಗ್ನಲ್ಲಿ ಡಿಪ್ ಮಾಡಿ ಮತ್ತು ಪುನಃ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋಣ ನೋಡಿ. ಈ ರೀತಿ ಎಲ್ಲನೂ ಅದೇ ರೀತಿ ಮಾಡಿ ಪ್ಯಾನಲ್ಲಿ ಫ್ರೈ ಮಾಡೋಣ ನೋಡಿ. ಈಗ ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡಿನ ಮಗುಚಿ ಫ್ರೈ ಮಾಡೋಣ. ಈಗ ರೆಡಿಯಾಗಿದೆ ನೋಡಿ, ಕಟ್ಲೆಟ್ ರೆಡಿಯಾಗಿದೆ ನೋಡಿ. ಫಿಶ್ ಕಟ್ಲೆಟ್ ಸ್ನ್ಯಾಕ್ಸ್ ಆಗೂ ತಿನ್ಬೋದು, ಊಟಕ್ಕೂ ತಿನ್ಬೋದು, ಸೈಡ್ ಡಿಶ್ ಆಗಿಯೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನೆಲ್. ಥ್ಯಾಂಕ್ ಯು.